ಕರಿಯದೆಯೇ ಮದುವೆಗೆ ಹೋಗ್ತೀರಾ? ಏನ್ ಮುಂದೆ ಹುಷಾರ್, ಜೈಲು ಪಾಲಾಗ್ತೀರಾ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಮದುವೆ ಅಂದ್ರೆ ಸಾಮಾನ್ಯವಾಗಿ ಬಂಧುಗಳು, ಬಾಂಧವರು, ಹಿತೈಷಿಗಳು, ಗೆಳೆಯರು ಹೋಗಿ ಆಶೀರ್ವಾದವನ್ನ ಮಾಡೋದು ಸಹಜ. ಮದುವೆ ಫಿಕ್ಸ್ ಆದ ನಂತರ ಯಾರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ತುಂಬಾ ಆತ್ಮೀಯರಿದ್ದವರಿಗೆ ಲಗ್ನ ಪತ್ರಿಕೆಗಳನ್ನು ಕೊಡೋದು ಕೂಡ ಸಾಮಾನ್ಯ. ಆದ್ರೆ ಮದುವೆಗೆ ಬಂದ್ರೆ, ಒಂದು ವೇಳೆ ಯಾರಾದರೂ ಕರೆಯದೆಯ ಮದುವೆಗೆ ಬಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ ಮುಂದೆ ಅವರ ಮೇಲೆ ದೂರನ್ನ ಕೊಡ್ತಾರಂತೆ. ಅಷ್ಟೇ ಅಲ್ಲ, ಕರೆಯದೆಯ ಮದುವೆಗೆ ಯಾರಾದ್ರೂ ಬಂದು ಊಟ ಮಾಡಿದ್ರೆ ಅವರಿಗೆ 5,000 ರೂಪಾಯಿ ದಂಡವನ್ನ ಹಾಕ್ತಾರಂತೆ. ಇಂತಹ ಒಂದು ಫ್ಲೆಕ್ಸ್ ತೆಲಂಗಾಣ ರಾಜ್ಯದಲ್ಲಿ ಇದೀಗ ವೈರಲ್ ಆಗಿದೆ. ಇದು ದೇಶಾದ್ಯಂತ ಸುದ್ದಿಯೂ ಕೂಡ ಆಗಿದೆ. ಈ ಹಿಂದೆಯೂ ಕೂಡ ಅನೇಕ ಫ್ಲೆಕ್ಸ್ಗಳನ್ನ ಈ ರೀತಿಯಾಗಿ ತೆಲಂಗಾಣದಲ್ಲಿ ಕಂಡು ಬಂದಿತ್ತು. ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾಗಿ ಕಂಡು ಬಂದಿತ್ತು. ಆದ್ರೆ ಈ ಫ್ಲೆಕ್ಸ್ ಇದೀಗ ಬಹಳಷ್ಟು ವೈರಲ್ ಆಗಿದೆ. ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಮದುವೆಗೆ ಬರೋದು ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಮನದುಂಬಿ ಹಾರೈಸಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಹೋಗ್ತಾ ಇದ್ರು. ಆದ್ರೆ ಇಲ್ಲಿ ಹಾಗೆ ಅಲ್ಲ. ಯಾಕಂತ ಹೇಳಿದ್ರೆ ಯಾರಾದ್ರೂ ಇನ್ನು ಮುಂದೆ ಕರೆಯದೆ ಮದುವೆಗೆ ಹೋದ್ರೆ ಅವರಿಗೆ ಶಿಕ್ಷೆ ಅಂತೂ ಆಗೋದು ಖಂಡಿತ ಅಂತ ಹೇಳಿ ಈ ಬ್ಯಾನರ್ನಲ್ಲಿ ಕಾಣ್ತಾ ಇದೆ. ಅಲ್ಲ, ಮದುವೆಗೆ ಬಂದು ಹಾರೈಸುವವರು ಅಥವಾ ಮದುವೆಗೆ ಕರೆಯದೆ ಬಂದರೂ ಕೂಡ ಒಳ್ಳೇದಪ್ಪ ಅನ್ನುವಂಥ ಒಂದು ಕಾಲ ಇತ್ತು. ಆದರೆ ಈಗ ಹಾಗಿಲ್ಲ. ಯಾಕೆ ಇದನ್ನು ಜಾರಿಗೆ ತಂದಿದ್ದಾರೆ ಅಥವಾ ಯಾಕೆ ಈ ರೀತಿಯಾದಂತಹ ಒಂದು ಬ್ಯಾನರ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಗರ ಪ್ರದೇಶಗಳಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಭರ್ಜರಿ ಆದಂತಹ ಊಟವನ್ನ ಹಾಕ್ತಾರೆ. ಆ ರೀತಿ ಕೆಲವರು ಏನೋ ಬೀದಿಯಲ್ಲಿ ಹೋಗುವವರು ಅಥವಾ ದಾರಿ ಹೋಗೋರು ಅಥವಾ ಅಪರಿಚಿತರು ಬಂದು ಊಟವನ್ನಷ್ಟೇ ಮಾಡುವುದಲ್ಲ, ಅಲ್ಲಿರ್ತಕ್ಕಂಥ ಏನಾದ್ರೂ ಸೌಲಭ್ಯಗಳನ್ನ ಪಡ್ಕೊಂಡು ಹೋಗ್ತಾರೆ. ಈಗ ಕೆಲವರು ಸೀಮಿತವಾದಂತಹ ಊಟಗಳನ್ನ ಮಾಡಿಸಿರ್ತಾರೆ. ಅಂದ್ರೆ ಇಷ್ಟು ಪ್ಲೇಟ್ ಅಂತ ಹೇಳಿ ಕೊಟ್ಟಿರ್ತಾರೆ ಕಾಂಟ್ರಾಕ್ಟ್. ಹಾಗಾಗಿ ಅವರಿಗೆ ನಷ್ಟ ಆಗತ್ತೆ, ಅದರಲ್ಲಿ ಅಸ್ತವ್ಯಸ್ತ ಆಗತ್ತೆ ಅನ್ನುವ ರೀತಿಯಲ್ಲಿ ಈ ಒಂದು ಅಂದಾಜಿನ ಪ್ರಕಾರವಾಗಿ ಈ ಬ್ಯಾನರ್ನ ಹಾಕಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ಇವೆಂಟ್ ಮ್ಯಾನೇಜ್ಮೆಂಟ್ಗಳಿಗೆ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಗುತ್ತಿಗೆಯನ್ನು ಕೊಡ್ತಾ ಇದ್ದಾರೆ. ಬಹುತೇಕವಾಗಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಮೊದಲೆಲ್ಲ ಮದುವೆ ಮನೆಯವರಿಗೆ ಎಲ್ಲವನ್ನು ಅಡುಗೆಯದಾಗಿರಬಹುದು, ಶಾಮಿಯಾನ ಹಾಕೋದಾಗಿರಬಹುದು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು. ಇವತ್ತು ಜನರಿಗೆ ಅಷ್ಟೊಂದು ಸಮಯ ಇಲ್ಲ, ಮದುವೆಯ ಕಾರ್ಯಗಳಲ್ಲಿ ಓಡಾಡೋದಕ್ಕೆ ಅವರು ಬ್ಯುಸಿ ಆಗಿರ್ತಾರೆ. ಅಂಥ ಸಮಯದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ನವರಿಗೆ ಅಥವಾ ಕ್ಯಾಟ್ರಿಂಗ್ನವರಿಗೆ ಎಲ್ಲವನ್ನು ವಹಿಸಿ ಬಿಟ್ಟಿರೋದ್ರಿಂದಾಗಿ ಅಲ್ಲಿ ಅಸ್ತವ್ಯಸ್ತ ಆಗತ್ತೆ ಅನ್ನುವಂಥ ಕೆಲವೊಂದಿಷ್ಟು ಕಾರಣಗಳು ಕೂಡ ಈ ಬ್ಯಾನರ್ನ ಹಿಂದೆ ಇದ್ದಿರಬಹುದು. ಹಾಗಾಗಿ ಒಟ್ಟಿನಲ್ಲಿ ಯಾರಾದರೂ ಇನ್ನು ಮುಂದೆ ಕರೆಯದೆ ಮದುವೆಗೆ ಹೋದ್ರೆ ಅಥವಾ ಹೋಗಿದ್ರೆ ಆಯ್ತು, ಇನ್ನು ಮುಂದೆ ಯಾರಾದರೂ ಹೋಗೋರಿದ್ರೆ ಸ್ವಲ್ಪ ವಿಚಾರ ಮಾಡಿ. ನಮ್ಮ ಮುಧೋಳ ಅಥವಾ ಜಮಖಂಡಿ ಭಾಗದಲ್ಲಿ ಈ ರೀತಿಯಾದಂತಹ ವಾತಾವರಣಗಳು ಇಲ್ಲ. ಎಲ್ಲೊಂದು ಕಡೆ ಈ ರೀತಿ ಹಾಕಿದ್ದಾರೆ. ಇಂತಹ ಬ್ಯಾನರ್ಗಳು ಇವತ್ತು ಕಂಡು ಇದು ದೇಶಾದ್ಯಂತ ವೈರಲ್ ಆಗಿದೆ. ಒಟ್ಟಿನಲ್ಲಿ ಕರೆಯದೆ ಮದುವೆಗೂ ಕೂಡ ಇನ್ಮೇಲೆ ಹೋಗುವ ಹಾಗಿಲ್ಲ. ಈ ಒಂದು ವಿಷಯದ ಬಗ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಂತನೆ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.